ಒಂದು ಸಿನಿಮಾ ಅಂತ ತಗೊಂಡ್ರೆ ಒನ್ ಆಫ್ ದಿ ಪಿಲ್ಲರ್ ಮ್ಯೂಸಿಕ್ ಆಗಿರತ್ತೆ. ಆ ಮ್ಯೂಸಿಕ್ನ ಹಿಂದೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾನೆ. ಮ್ಯಾಂಗೋ ಪಚ್ಚಾ ಇಂದ ಒಂದು ಸಾಂಗ್ ಬಂದಿದೆ, ಹೇಗನಿಸ್ತು ನೋಡ್ಕೊಂಬರೋಣ. ಇನ್ನ ತಡ ಮಾಡ್ತೇನೆ, ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಮ್ಯಾಂಗೋ ಪಚ್ಚಾ ಇಂದ ಅರಗಿಣಿಯೇ ಸಾಂಗ್ ಬಂದಿದೆ. ಅದ್ರ ಕಡೆ ಹೋಗೋಕ್ ಮುಂಚೆ ಜೂನಿಯರ್ ಕಿಚ್ಚ, ಸಂಚಿತ್ ಕಾಣಿಸ್ಕೊಳ್ತಿರೋಂಥ ಮೂವಿ, ಜೊತೆಗೆ ಕಾಜಲ್ ಕುಂದರ್, ಮಯೂರ್ ಪಟೇಲ್ ಹಾಗೆ ಇನ್ನಷ್ಟು ಕಲಾವಿದರು ಕಾಣಿಸ್ಕೊಳ್ತಿರೋಂಥ ಮೂವಿ, ವಿವೇಕ್ ಅವರು ಡೈರೆಕ್ಟ್ ಮಾಡ್ತಿರೋಂಥ ಮೂವಿ, ಹಾಗೆ ಇನ್ನೊಂದು ಪಿಲ್ಲರ್ ಮ್ಯೂಸಿಕ್ ಅಂತ ಹೇಳಿದೆ. ಆ ಮ್ಯೂಸಿಕ್ ಕಂಪೋಸರ್ ಚರಣ್ ರಾಜ್, ಎಕ್ಸ್ಪೆರಿಮೆಂಟಲ್ ಮಾಯಿಸ್ಟ್ರೋ ಅಂತಾನೆ ಹೇಳ್ಬೋದು, ಒಬ್ಬ ಸೋಲ್ಫುಲ್ ಕಂಪೋಸರ್ ಅಂತಾನು ಹೇಳ್ಬೋದು. ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಪ್ರಿಡಾಮಿನೆಂಟ್ಲಿ ವಿಡಿಯೋ ನೋಡಿದ್ರೆ ಮೈಸೂರಲ್ಲಿ ಶೂಟಿಂಗ್ ನಡೆದಿರೋದು ಅಂತ ಗೊತ್ತಾಗ್ತಿದೆ, ನೋಡಿ ಖುಷಿ ಆಯ್ತು. ಆದಷ್ಟು ನೈಟಲ್ಲೇ ಶೂಟ್ ಆಗಿರೋಂಥ ಸಾಂಗ್ ಅಂತ ಅನ್ಸುತ್ತೆ. ಇನ್ನು ಮ್ಯೂಸಿಕ್ ಕಡೆ ಬಂದ್ರೆ ಚರಣ್ ರಾಜ್ ಅವರು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬಾ ಸೋಲ್ಫುಲ್ ಆಗಿ ಇದೆ ಈ ಸಾಂಗ್. ಒಂದ್ಸಲಕ್ಕೆ ಇಷ್ಟ ಆಗ್ಬೋದು, ಒಂದ್ಸಲಕ್ಕೆ ಓಕೆ ಅಂತ ಅನಿಸ್ಬೋದು. ಹೋಗ್ತಾ ಹೋಗ್ತಾ ಇಷ್ಟ ಆಗುವಂತ ಸಾಂಗ್ ಇದಾಗಿರತ್ತೆ. ಸಿಕ್ಕ ಸಂಜೆಯೇ ಮೆರವಣಿಗೆ, ಚಂದ್ರನೂರ ಮಲ್ಲಿಗೆ, ನಾ ಬಂದೆ ಮೆಲ್ಲಗೆ. ಒಂದು ಇಯರ್ ಪ್ಲೀಸಿಂಗ್ ಸಾಂಗ್ ಅಂತ ಹೇಳ್ಬೋದು. ಇದನ್ನ ಬರ್ದಿರೋದು ಧನಂಜಯ್ ರಂಜನ್. ಲಿರಿಕ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು. ಇನ್ನ ಇದನ್ನ ಹಾಡಿರೋದು ಕಪಿಲನ್ ಹಾಗೆ ಸಾನ್ವಿ ಸುದೀಪ್. ಈ ಕಪಿಲನ್ ಯಾರು ಅಲ್ಲ, ವೆಲ್ ನೋನ್ ಸಾಂಗ್ ಸಪ್ತಸಾಗರದಾಚೆ ಸೈಡ್ ಎ ಟೈಟಲ್ ಟ್ರ್ಯಾಕ್ ಹಾಡಿರುವಂತ ಸಿಂಗರ್. ಈ ಸುಮಾರು ವಿಷಯಗಳು ನನಗೆ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಮೇನ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿಂಗರ್. ಇನ್ನು ಈ ಸೋದಿಗಾಗಿರೋ ಸಾಂಗ್ ನೀವು ಕೇಳಿದ್ರೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕೇಳಿಲ್ಲ ಅಂತಂದ್ರೆ ಈಗಲೇ ಹೋಗಿ ಕೇಳಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.